ಜೋರಾಗಿ ಕಿರ್ಚ್ಬೇಕು ಅನ್ಸಿದೆ. ಇದು ರೆಸಾರ್ಟ್ ಮನೇನ ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಹೇಳಲೇಬೇಕು. ಅಫ್ಕೋರ್ಸ್ ಇದೆ ಹೆಸರು ಮಿಂಟ್ ಮಾಲ್. ಎಷ್ಟೊಂದು ಸ್ಯಾಂಡಲ್ ಶಾಪಿಂಗ್ ಮಾಡ್ತಾ ಇದ್ದೀನಿ. ಫೈನಲಿ ವಿ ರೀಚ್ಡ್ ಸುಲ್ತಾನ್ ಬ್ಯಾಟ್ರೆ. ನಿದ್ದೆ ಬರ್ತಿಲ್ಲ, ಸೊ ಅದಕ್ಕೆ ಅಟ್ಲೀಸ್ಟ್ ಎಲ್ಲಾದರೂ ಒಂದು ಗುಡ್ ಮಾರ್ನಿಂಗ್. ನೋಡಿ ನಮ್ಮ ಡ್ಯಾಡಿ ಇವಾಗ ಡ್ರಾಪ್ ಮಾಡಾಕ್ಬಿಟ್ಟಿದ್ದಾರೆ. ನಮ್ಮ ಡ್ಯಾಡಿನೂ ತುಂಬ ದಿವಸ ಆದ್ಮೇಲೆ ನಾನು ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ದೆ. ನಾನೇ ತುಂಬ ದಿವಸ ಆದಮೇಲೆ ವ್ಲಾಗಲ್ಲಿ ಕಾಣಿಸ್ಕೊಂಡಿರ್ತೀನಿ. ನಮ್ಮ ಡ್ಯಾಡಿನೂ ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಏನಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಬನ್ನಿ, ಜೊತೆ ಯಾರು ಬರ್ತಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಹ್ಯಾಪಿ ಜರ್ನಿ ಸೋನಮ್ಮ. ಇದು ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಬಂದಿದ್ದೀನಿ. ಬಂದಿದ ತಕ್ಷಣ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ನನಗಂತೂ ಎದ್ದಿದ ತಕ್ಷಣ ತಿಂದ್ಬಿಡ್ಬೇಕು ಫಸ್ಟು, ಅದೇ ನನಗೆ ಅಭ್ಯಾಸ. ಬನ್ನಿ, ಇನ್ನೂ ಬಸ್ ಒಂದು 5 ಮಿನಿಟ್ಸಲ್ಲಿ ಬರುತ್ತೆ. ಅಷ್ಟು ನಾನು ಇಡ್ಲಿ ತಿಂದ್ಬಿಡ್ಬೇಕು. ಬಸ್ಸಲ್ಲಿ ನಿಂತಿದೆ ನೋಡಿ ನಮ್ಮ ಬಸ್ಸು. ಕರೆಕ್ಟ್ ಇಡ್ಲಿ ತಿಂದು ಮುಗಿಸ್ದೆ, ಬಸ್ ಬಂದು ನಿಂತ್ಕೊಂಡು ಬನ್ನಿ ಹೋಗೋಣ. ಬರೀ ಬಸ್ ಟೂರ್ ಮಾಡಿದ್ರೆ ಹೆಂಗಿರುತ್ತೆ ಗೈಸ್. ನಾನು ಆ್ಯಕ್ಚುಲಿ ಸೋಲೋ ಟ್ರಿಪ್ ಕೂರ್ಗಲ್ಲಿ ಹೋಗಿದ್ದೆ. ಕೂರ್ಗಲ್ಲಿ ಸೋಲೋ ಹೋಗಿದ್ದೆ. ಇವತ್ತು ನಾನು ಸೋಲೋ ಹೋಗ್ತಿಲ್ಲ. ನನಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಆಗಿದೆ. ನಾನು ಸೋಲೋ ಹೋಗೋಷ್ಟು ಇವಾಗ ಆ ಸಿಚುಯೇಷನ್ ಇಲ್ಲ. ಸೋಲೋ ಹೋಗೋಣ ಅದನ್ನು ಒಂದು ದಿವಸ. ಬಟ್ ನನಗೆ ಯಾರಾದರೂ ಒಂದು ಹುಡುಗಿ ಜೊತೆ ಬೇಕು ಅಂದ್ಬಿಟ್ಟು ನಾನು ಯಾರನ್ನ ಕರೆಸ್ಕೊಂಡಿದ್ದೀನಿ ಅಂತ ನಾನು ಹೀಗೆ ವ್ಲಾಗ್ ನೋಡ್ತಾ ಇದ್ದೀನಿ. ನಾನು ಇವಾಗಲೇ ರಿವೀಲ್ ಮಾಡೋಲ್ಲ ಯಾರಂತ ನೋಡ್ತಾ ಇದ್ದೀನಿ, ಯಾರು ಬಂದಿರ್ಬೋದು ಅಂತ. ನಿದ್ದೆ ಬರ್ತಿತ್ತು. ಸ್ವಲ್ಪ ಬಸ್ ಹಿಡಿದು ಟ್ರಾವೆಲ್ ಮಾಡಿ ಒಂಚೂರು ಬ್ರೇಕ್ಫಾಸ್ಟ್ ಮಾಡಿದ್ದೆ. ನಾನು ಒಂಚೂರು ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀನಿ. ಟೀ ಮಾತ್ರ ಸಖತ್ತಾಗಿದೆ, ಸೂಪರಾಗಿದೆ. ಅಂದರೆ ಅರ್ಥ ಆಯ್ತಾ? ನಮ್ಮ ಬಸ್ ನೋಡಿ ಹೆಂಗಿದೆ ಪೂರ್ತಿ. ಅಂದರೆ ತುಂಬ ಅರ್ಜೆನ್ಸಿಯಲ್ಲಿ ನಾನು ಬುಕ್ ಮಾಡಿರೋದು ಈ ಬಸ್ಸು. ಹೆಂಗೆ ಮಾಡ್ಕೊಂಡಿದ್ದೀವಿ. ಇವಾಗ ಮಲಗಿಬಿಟ್ರೆ ಸಾಕಪ್ಪ. ಚೆನ್ನಾಗಿ 6 ಅವರ್ಸ್ ಜರ್ನಿ, 9 ಗಂಟೆ ಟೈಮು, 1:15 ಹಂಗೆ ರೀಚ್ ಆಗ್ತೀವಿ. ಹೋಗಿ ಅಷ್ಟರಲ್ಲಿ ಮಲಗಿಬಿಡ್ತೀನಿ. ಮಲಗಿದ್ಮೇಲೆ ಇನ್ನೊಂದು ಸರ್ತಿ ಲಂಚ್ ಮಾಡೋದು. ತಿನ್ನೋ ಮಲಗು ಅಂದರೆ ಹಿಂಗಿರುತ್ತೆ ಜೀವನ, ಹಿಂಗಿರುತ್ತೆ ನೋಡಿ. ಯಾರೂ ಜನ ಇಲ್ಲ ಗೈಸ್, ಅಷ್ಟು ಜನ ಬಂದಿಲ್ಲ. ಯಾಕಂದರೆ ವೀಕ್ ಡೇ ಇರೋದ್ರಿಂದ ಜನ ಅಷ್ಟು ಬಂದಿಲ್ಲ. ಮೇ ಬಿ ಹೋಗೋ ಟೈಮಲ್ಲಿ ಜಾಸ್ತಿ ಜನ ಇರ್ಬೋದೇನೋ. ಬರೀ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 6 to 7 ಮೆಂಬರ್ಸ್ ಇರ್ಬೋದು ಈ ಬಸ್ಸಲ್ಲಿ ಅಷ್ಟೇ, ಜಾಸ್ತಿ ಜನ ಇಲ್ಲ. ನಮಗೆ ಚಾಕ್ಲೇಟ್ ಕೊಡ್ತಿದ್ದಾರೆ ಇವತ್ತು. ಫಸ್ಟ್ ಅಂತೆ ಈ ಬಸ್ಸು. ಅದಕ್ಕೆ ಅನಿಸುತ್ತೆ ಮೇ ಬಿ ಜನ ಇರಲಿಲ್ಲ. ಫಸ್ಟ್ ಟ್ರಿಪ್ ಅಂತ ಇದು, ಹೊಸ ಬಸ್ಸು ಫಸ್ಟ್ ಟ್ರಿಪ್ಪು. ಅದೇ ಅಂದ್ಕೊಂಡು ಎಷ್ಟು ಚೆನ್ನಾಗೈತೆ, ಹೊಸ್ದಾಗೈತೆ ಅಂತ. ಅದಕ್ಕೆ ನೋಡಿ ಚಾಕ್ಲೇಟ್ ಕೊಟ್ಟಿದ್ದಾರೆ. ಮೈಸೂರೇ ರೀಚ್ ಆಗಿಲ್ಲ ಗೈಸ್, 10 ಗಂಟೆ ಆಗಿದೆ. ಹೊಸ ಬಸ್ ಅಂದ್ಬಿಟ್ಟು ಹೋಗ್ತವ್ರೆ. ನಾನಂತೂ ಇನ್ನೂ ಮೈಸೂರು ರೀಚ್ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ. ನೋಡ್ರೆ ಮೈಸೂರು ರೀಚೇ ಆಗಿಲ್ಲ. ಇನ್ನು 25 or 30 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ನಿದ್ದೆನೂ ಬರ್ತಿಲ್ಲ ಅಂತ. ನಿದ್ದೆ ಮಾಡಬೇಕು ಅನಿಸಿದರೆ ನಿದ್ದೆ ಬರ್ತಿಲ್ಲ. ನೋಡಿ ಮೈಸೂರು ಪ್ಯಾಲೇಸ್. ನಿದ್ದೆನೇ ಬರ್ತಿಲ್ಲ ಗೈಸ್. ಎಷ್ಟು ಒದ್ದಾಡ್ತಾಯಿದ್ದೀನಿ ಅಂದರೆ ಅಷ್ಟು ಒದ್ದಾಡ್ತಾಯಿದ್ದೀನಿ ನಿದ್ದೆಗೆ. ಒಂಚೂರು ನಿದ್ದೆ ಬರ್ತಿಲ್ಲ. ಕಣ್ಣು ಮುಚ್ಚಿದ್ರೆ ಏನೇನೋ ಥಿಂಕಿಂಗ್, ಇಲ್ಲಿ ಇರೋದ್ರೆ ಹಿಂಗೆ ಎಲ್ಲೆಲ್ಲೋ ಹೋಗ್ತಿದೆ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಬಂಡೀಪುರ ಫಾರೆಸ್ಟ್ ದಾಟಿದ್ದೀವಿ ನೋಡಿ. ಫುಲ್ಲು ಇವಾಗ ಯಾವುದಾದ್ರೂ ಒಂದು ಅನಿಮಲ್ ಕಾಣಿಸಿದ್ರೆ ಒಂಚೂರು ಸ್ಮೈಲ್ ಬರುತ್ತೆ. ನೋಡೋಣ ಬನ್ನಿ, ಯಾವುದಾದ್ರೂ ಒಂದು ಅನಿಮಲು ಫಾರೆಸ್ಟಲ್ಲಿ ಯಾವುದಾದ್ರೂ ಒಂದಾದರೂ ಕಾಣಿಸ್ಕೋಬೇಕು. ನೋಡೋಣ. ಸೊ ನನ್ನ ಜೊತೆ ಬಂದಿರೋರು ಯಾರು ಅಂತ ಇವಾಗ ತೋರಿಸ್ತೀನಿ. ಕಾವ್ಯ ಪಾಪ ಕಾವ್ಯ ಅಂತೂ ಬಂದು ಯಾವಾಗಿಂದ ನಿದ್ದೆ ಮಾಡಲ್ವಾ ಅಂತ ನನಗೆ ನಿದ್ದೆನೇ ಬರ್ತಿಲ್ಲ. ಅವ್ರು ಆಲ್ರೆಡಿ ಒಂದು 1 hour ನಿದ್ದೆ ಮಾಡಿದ್ರು. ಅವ್ರು ಆ್ಯಕ್ಚುಲಿ ಏನಂದರೆ ಶಿವಮೊಗ್ಗ ಸಾಗರದಿಂದ ಡೈರೆಕ್ಟ್ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಈ ಜರ್ನಿಗೆ. ಸೊ ಅವ್ರ ಮನೇನೆಲ್ಲೋ ಇದೆಲ್ಲ ಮಾಡಿದ್ರಂತೆ, ಜಾಕ್ ಫ್ರೂಟ್ ಚಿಪ್ಸು. ಸೊ ಅದನ್ನು ಹೊಟ್ಟೆ ಹಸಿದೆ ಅಂತ ತಿಂತವ್ರೆ. ನಾನು ತಿಂತಾಯಿದ್ದೆ. ಎಷ್ಟು ಸಖತ್ ಟೇಸ್ಟಿಯಾಗಿದೆ ಗೊತ್ತಾ, ಸಖತ್ ಟೇಸ್ಟಿಯಾಗಿದೆ. ಮನೇಲೇ ಮಾಡಿರೋದಂತೆ ಅವ್ರ ಮಮ್ಮಿ. ಹೊಟ್ಟೆ ಹಸಿತಾ ಇದೆ. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಕಾವ್ಯ ಅವ್ರ ಮಾಮ್ ಅಲ್ವಾ. ನನಗೆ ಮಾಡೋಣ ಗೈಸ್, ಅದು ಒಂದು ದಿವಸ ಮಾಡಬೇಕು. ಅವ್ರ ಅಮ್ಮಂಗೆ ಕಳಿಸಿ ನನ್ನ ಬ್ಲಾಗಲ್ಲಿ ಮಾಡಿಸ್ಬಿಡೋದು. ಏನೇನೋ ಪ್ಲ್ಯಾನ್ಸ್ ಇದೆ ಗೈಸ್, ಹೇಳ್ತೀನಿ ರೀಚ್ ಆದಮೇಲೆ ಎಲ್ಲ ಒಂದೊಂದೇ ಹೇಳ್ತೀನಿ ನಿಮ್ಗೆ ಏನೇನಂತ. ಮೂಳೆ ಹೊಳೆ ಅಂತೆ. ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಚೆನ್ನಾಗೈತಿ ನೋಡಿ. ಕೋತಿ ಹೆಂಗೈತೆ ನೋಡಿ ಕೋತಿ.
ಪಾತ್ರೆ ಅಂದ್ಬಿಡ್ತೀನಿ. ಬ್ಯಾಟ್ರಿ ಸುಲ್ತಾನ್ ಬ್ಯಾಟ್ರಿ ರೀಚ್ ಆಗಿದ್ದೀವಿ. ಇಲ್ಲಿಂದ ರೆಸಾರ್ಟ್ಗೆ ಹೋಗೋಕ್ಕೆ 1.5 ಕಿಲೋಮೀಟರ್ ಅಂತೆ. ಸೊ ಅದು ಆಟೋದಲ್ಲಿ ಹೋಗಬೇಕು, ಏನು ಕತೆ ಅಂತ ಗೊತ್ತಿಲ್ಲ, ಅಲ್ಲಿ ನೋಡಬೇಕು. ಇಲ್ಲಿ ಆಟೋ ಹೆಂಗೆ ಏನೂ ಐಡಿಯಾ ಇಲ್ಲ ನನಗೆ. ಆಟೋ ಕ್ಯಾಬ್ ಎಲ್ಲ ನಂಗೆ ಗೊತ್ತಿಲ್ಲ. ಇಲ್ಲಿ ಕೇಳ್ಕೊಂಡು ಹೋಗ್ಬೇಕಷ್ಟೆ. ಬನ್ನಿ. ಊಟದ ಚಿಂತೆಲೇ ಊಟದ ಚಿಂತೆಯಲ್ಲಿದ್ದೀನಿ. ನನಗೆ ಊಟ ಹೆಂಗಿರುತ್ತೆ ಅಂತ ಕ್ವಶನ್ ಮಾರ್ಕ್ ಅವಾಗಿಂದ. ಊಟ ಚೆನ್ನಾಗಿದ್ರೆ ಓಕೆ, ಚೆನ್ನಾಗಿಲ್ಲ ಅಂದರೆ ಹೆಂಗಪ್ಪ ಅಂತ ಯೋಚನೆ ಆಗ್ಬಿಟ್ಟೈತೆ. ಹೊಟ್ಟೆ ತುಂಬಲ್ವಲ್ಲ. ನಾನು ಏನಾಗಿದೆ ಅಂದರೆ ಇತ್ತೀಚೆಗೆ ಚೆನ್ನಾಗಿ ತಿನ್ನೋದು ಕಲ್ತ್ಕೊಂಡಿದ್ದೀನಿ. ಏನಾದರೂ ಆಗಲಿ ತಿನ್ನೋಣ ಅನ್ನೋ ಥರ ಆಗ್ಬಿಟ್ಟೈತೆ ಮೈಂಡು. ಕಂಟ್ರೋಲ್ ಮಾಡಬೇಕು. ಫುಡ್ಡೆಲ್ಲ ಡಯಟ್ ಎಲ್ಲ ಶುರು ಮಾಡಬೇಕು ಇವಾಗ. ಮಿಂಟ್ ಮಾಲ್ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಹೆಸರು. ಮಿಂಟ್ ಮಾಲ್ ಸಖತ್ ಕ್ಯೂಟ್, ತುಂಬ ಸಿಂಪಲಾಗಿ ಕ್ಯೂಟಾಗೈತೆ ಅದು. ಲಗೇಜ್ ಇಲ್ಲಿ ಇಟ್ಟಿದ್ದೀವಿ. ನಮಗೆ ಗೊತ್ತೇ ಇಲ್ಲ, ಕುತ್ಕೊಂಡ್ಬಿಟ್ಟಿದ್ದೀವಿ ಸುಮ್ಮನೆ ಅಲ್ಲಿ. ಬ್ಯಾಗ್ ದಿಸ್ ಆಲ್ಸೋ ರೇಟಿಂಗ್ಸ್ ಕೊಡು ಅಂತ ಹೇಳ್ತಾರೆ. ಕೊಡ್ತೀವಿ, ಫಸ್ಟ್ ಬ್ಯಾಗೇ ಕೊಡೋಕೆ ರೆಡಿ ಇಲ್ಲ ಅವರು. ರೇಟಿಂಗ್ಸ್ ಕೊಡು ಅಂತಿದ್ದಾರೆ. ಸೊ ಫೈನಲಿ ವೈನಾಡ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಹೆಂಗೆ ಹೋಗೋದು ಗೊತ್ತಿಲ್ಲ, ನೋಡೋಣ. ಮಾತಾಡ್ಕೊಂಡು ಹೋಗೋಣ. ಬರೀ 2.3 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಜಸ್ಟ್ 50 ರುಪೀಸ್ ಅಂತೆ 2.3 ಕಿಲೋಮೀಟರ್ಸ್ಗೆ. ಅಷ್ಟೇ ಆಗುತ್ತೆ. ನಂಗೆ ಗೊತ್ತಿಲ್ಲ. ನಮ್ಮ ನಾರ್ಮಲ್ ಬ್ಯಾಂಗ್ಳೂರಲ್ಲಿ ಅಷ್ಟು ಆಗಲ್ಲ ಅನ್ಸುತ್ತೆ. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಗೈಸ್ ನನಗೆ. ನಾವೇ ಬಸ್ಸಲ್ಲಿ ಬಂದು ನಾವೇ ಆಟೋ ಹತ್ಕೊಂಡು ಒಂದು ರೆಸಾರ್ಟ್ಗೆ ಹೋಗ್ತಿರೋದು. ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ. ಅಂದರೆ ಬೆಂಗಳೂರಲ್ಲೆಲ್ಲ ಓಡಾಡಿದ್ದೀನಿ, ಔಟ್ ಆಫ್ ಬ್ಯಾಂಗ್ಳೂರ್, ಔಟ್ ಆಫ್ ಸ್ಟೇಟ್. ವೈನಾಡ್ ಅಲ್ವಾ, ಸೊ ನಿಯರ್ ಟು ಕೇರಳ ಅಲ್ವಾ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ಚೆನ್ನಾಗಿದೆ. ನಮಗೇನಂದರೆ ಆಟೋ ಬೇಗ ಸಿಕ್ತು, ಅದೇ ಖುಷಿ ಅಲ್ವಾ ಕಾವ್ಯ? ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಬಂದಿದ್ದೆ ಫ್ಯಾಮ್ ಜೊತೆ ಒಂದ್ಸತಿ ಕಾರಲ್ಲಿ ಬಂದಿದ್ದೀನಿ. ಸಾಯಿಲ್ ಬರ್ಡೇಗೆ ಯಾವುದೋ ರೆಸಾರ್ಟ್ಗೆ ಹೋಗಿದ್ವಿ ಅಲ್ಲಿಂದ. ಬಟ್ ಇದೇ ಮಾರ್ಕೆಟ್ ಏನೋ ನನಗೆ ಜ್ಞಾಪನ ಇಲ್ಲ. ಸುಲ್ತಾನ್ ಬ್ಯಾಟ್ರಿಗೆ ಬಂದಿದ್ದು. ಇಲ್ಲೆಲ್ಲೋ ಮಾರ್ಕೆಟಲ್ಲಿ ಒಂದ್ಸತಿ ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ಹಾಕ್ಕೊಂಡಿದ್ನಲ್ಲ ಬಟ್ಟೆ, ಅದು ನಾನು ಕೇರಳದಲ್ಲೇ ತೊಗೊಂಡಿದ್ದೆ, ವೈನಾಡಲ್ಲೇ ತೊಗೊಂಡಿದ್ದೆ. ಸ್ಯಾಮ್ ಬ್ಲಾಗಲ್ಲಿ ನೋಡಿರ್ತೀರ, ಚಾಮುಂಡಿ ಬೆಟ್ಟಕ್ಕೆ ಹಾಕ್ಕೊಂಡಿದ್ದು ಒಂದು ಕುರ್ತಿ ಸೆಟ್ಟು. ಅದು ನಾನು ಇಲ್ಲೇ ಸುಲ್ತಾನ್ ಬ್ಯಾಟಲ್ಲಿ ನಮ್ಮ ಮಮ್ಮಿಗೆ ಕೊಡ್ಸಿದ್ದು. ಕುರ್ತಾ ಬೇಕು ಅಂದ್ಬಿಟ್ಟು ಅವಾಗ 2 ವರ್ಷ ಆಯ್ತೇನೋ ಅವಾಗ ಇವಾಗ ಬಂದಿದ್ದೀನಿ ನಾನು. ಅಲ್ಲಿ ಬಂದಿದ್ದು ಬರೀ ನಿಧಾನಕ್ಕೆ. ಇವಾಗ ಆಟೋ ಹತ್ತಿದ ತಕ್ಷಣ ಎಷ್ಟು ಫಾಸ್ಟಾಗಿ ಬರ್ತಾಯಿದ್ದೀವಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಆಯಿತು ನನಗೆ. ಬಸ್ಸಲ್ಲಿ ಬಂದಿದ್ದು ನಿಧಾನಕ್ಕೆ ಹೋಗ್ತಿದ್ರು. ಅವ್ರು ಒಂಚೂರು ಫಾಸ್ಟ್ ಆಗಿದ್ದಿದ್ರೆ ನಾವು ಆಲ್ರೆಡಿ ಬೆಳಗ್ಗೆ ಒಂದು 12 ಗಂಟೆ, ಮಧ್ಯಾಹ್ನ ಕರೆಕ್ಟ್ 12 ಗಂಟೆಗೆಲ್ಲ ಬೆಂಗಳೂರು ರೀಚ್ ಆಯಿತು. ವೈನಾಡ್ ರೀಚ್ ಆಗ್ತಿದ್ದೆ. ತುಂಬ ನಿಧಾನ. ಫಸ್ಟ್ ಡೇ ಅಲ್ವಾ, ಫಸ್ಟ್ ಬಸ್ ಬೇರೆ, ಇವತ್ತೇ ಮೂವ್ ಆಗಿರೋದಲ್ವಾ. ಸೊ ನಿಧಾನಕ್ಕೆ ಹೋಗ್ತಿದ್ವಿ. ನಿಧಾನಕ್ಕೆ ಇಳಿತೋ ಇವರು, ಇಳಿಲೋ ಬೇಡೋ ಅಂತ. ಹೆಂಗಿದೆ ನೋಡಿ, ಕೊಚ್ಚೆ ಇದೆ ಇಲ್ಲಿ ನೋಡಿ. ಹಿಂಗೇನ ಎಂಟ್ರಿ ಇದು ಹೆಂಗಿದೆ ನೋಡಿ. ನಾನು ಏನಾಗಲ್ಲ ಬನ್ನಿ. ಗೈಸ್ ನಾವಿಲ್ಲೇ ಸ್ಟ್ರಕ್ ಆಗ್ಬಿಟ್ಟಿದ್ದೀವಿ. ಗೈಸ್ ಇಲ್ಲೇ ನಿಂತ್ಕೊಂಡು ಸ್ಟ್ರಕ್ ಆಗ್ಬಿಟ್ಟಿದ್ದೀವಿ. ಸೊ ಬನ್ನಿ ಹೋಗೋಣ. ಫುಲ್ ವಿಂಟೇಜ್ ಹೆಂಗಿದೆ ನೋಡಿ. ಎಂಟ್ರಿ ಹೋಗೋಣ. ಎಂಟ್ರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಸಖತ್ತಾಗಿದೆ. ಮಳೆ ಬಂದ್ರಂತೂ ಇದ್ದಿದ್ದು ಕ್ರೇಜಿ ಇರುತ್ತೆ. ಹುಷಾರಾಗಿ ಹೋಗ್ಬೇಕು. ಕೊಚ್ಚೆ. ಬನ್ನಿ ಹೋಗೋಣ. ಎಂಟ್ರಿ ಹೆಂಗಿದೆ ಅಂತ ನೋಡೋಣ. ನನಗೇನು ಗೊತ್ತೇ ಆಗ್ತಿಲ್ಲ ಎಲ್ಲಿ ಎಂಟ್ರಿ ಇದೆ, ಎಲ್ಲಿ ಎಕ್ಸಿಟ್ ಅಂತಾನೆ. ನೋಡಿ ಏನೋ ನಲ್ಲುಕೆಟ್ಟು ಅಂತೆ. ರೆಸಾರ್ಟ ಮನೇನ ಅಂತ ಗೊತ್ತಾಗ್ತಿಲ್ಲ ಗೈಸ್. ಮನೆಗಿದೆ ಅಂದ್ಬಿಟ್ರೆ ಆಮೇಲೆ ಯಾರ್ದೋ ಮನೆಗೆ ಬಂದಂಗಿದೆ ಅನಿಸುತ್ತೇನೋ ಅಂತ ಗೊತ್ತಿಲ್ಲ ಗೈಸ್. ಕೇಳೋಣ ಗೈಸ್. ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡೆ, ಮನೆ ಅಂದ್ಕೊಂಬಿಟ್ಟೆ ಆ್ಯಕ್ಚುಲಿ. ಇಲ್ಲ, ಫಸ್ಟು ಫ್ರೆಶಪ್ ಆಗಿಬಿಡೋಣ. ಕಾವ್ಯ ಪಾಪ ಅವ್ರದ್ದು ಟ್ರಾಲಿ ಎತ್ಕೊಂಡು ಒದ್ಲಾಡ್ತವ್ರೆ. ಪ್ಲೀಸ್ ಯಾವ ಬಾಗಿಲು ಗೊತ್ತಾಗ್ತಿಲ್ಲ. ಇದು ಒಳ್ಳೆ ಒಳಗಡೆ ಲಾಕ್ ಹಾಕ್ಬಿಟ್ಟು ಲಂಚ್ ಇದೆ. ಗಾಯ್ಸ್ ಕಾವ್ಯ ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾರೆ. ಸೊ ಗೈಸ್ ಇಲ್ಲೊಂದು ಡೋರ್, ವಾಶ್ರೂಮ್ ಎಲ್ಲ ನೋಡೋಣ. ವಾವ್, ಇಲ್ಲಿ ವಾಶ್ರೂಮ್ ನೋಡಿದ್ರಾ? ನೋಡಿ ಗೈಸ್ ವಾಶ್ರೂಮು ಇಲ್ಲಿ ನೋಡಿ. ತುಂಬ ಸಕ್ಕತ್ತಾಗಿದೆ. ಅಂದರೆ ಏನಂದರೆ
ಈ ಥರನೂ ಒಂದು ವಿಂಟೇಜಲ್ಲಿ ಹಿಂಗೆಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಆಮೇಲೆ ಇನ್ನೊಂದು ಸತಿ ಎಲ್ಲ ನೀಟಾಗಿ ತೋರಿಸ್ತೀನಿ. ಗೈಸ್ ಚೇರ್ ನೋಡಿ ಹೆಂಗಿದೆ. ಬಂದಿದ ತಕ್ಷಣ ನಾವು ಜ್ಯೂಸ್ ಆರ್ಡ್ರ್ ಮಾಡಿದ್ವಿ, ಜ್ಯೂಸ್ ಕುಡಿತಾ ಇದ್ದೀನಿ. ತುಂಬ ಹೊಟ್ಟೆ ಹಸಿತಿದೆ ನನಗೂ ಕಾವ್ಯಂಗೆ. ಫಸ್ಟ್ ಜ್ಯೂಸ್ ಕುಡಿದ್ರೆ ಸಾಕು ಅನಿಸ್ತೈತೆ. ಊಟ ಮಾಡಬೇಕು. ನಾನು ಈ ಪ್ಯಾಂಟಲ್ಲಿ ಎಷ್ಟು ದಪ್ಪ ಕಾಣಿಸ್ತಾ ಇದ್ದೀನಿ ಅಂದರೆ ತುಂಬ ದಪ್ಪ ಕಾಣಿಸ್ತಾ ಇದ್ದೀನಿ. ಇನ್ನೊಂದು ಚೂರು ಸಣ್ಣ ಆಗಬೇಕು. ಸಾಗರದು ಒಬ್ಬಟ್ಟು ಇವರಮ್ಮ ಮಾಡಿರೋದಂತೆ. ಇಲ್ಲಿ ನೋಡಿ ವಯನಾಡಿಗೆ ಬಂದು ತಿಂತಾಯಿದ್ದೀವಿ ಒಬ್ಬಟ್ಟನ್ನ. ಯಾವ ಬಾಕ್ಸಲ್ಲಿ ಹಾಕ್ಕೊಂಡು ಬಂದವ್ರಂದರೆ ಮೆಚ್ಚಬೇಕು. ಸ್ವೀಟ್ ಬಾಕ್ಸಲ್ಲಿ ಹಾಕ್ಕೊಂಡು ಬಂದವ್ರೆ. ನನ್ನ ದೊಡ್ಡಮ್ಮ ಪ್ಯಾಕ್ ಮಾಡಿದ್ದು. ಸಕ್ಕತ್ತಾಗಿದೆ. ಗೀಸ್ಕೊಳ್ಳೋಣ ಇದ್ರೆ ಹತ್ರ ಸಕ್ಕತ್ತಾಗಿದೆ ಗೀಸ್. ಹೊಟ್ಟೆ ಹಸಿಗೂ ನಮಗೆ ಖಂಡಿತೆಲ್ಲ ತಿನ್ಬೇಕು ಅನಿಸ್ತದೆ. ನಾಗವಲ್ಲಿ ಡೋರ್ ಥರ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಲಂಚ್ ಬಂದಿದೆ ಅಂತೆ, ಸೊ ಲಂಚ್ ತಿನ್ನೋಣ. ಆಮೇಲೆ ಫುಲ್ಲು ಈ ರೆಸಾರ್ಟ್, ವಿಂಟೇಜ್ ರೆಸಾರ್ಟ್ ಹೆಂಗಿರುತ್ತೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಸಖತ್ತಾಗಿದೆ. ನನಗಿರೋ ಸಿಚುವೇಶನ್ಗೂ ಇದಕ್ಕೂ ತುಂಬ ವೈಬ್ ಮ್ಯಾಚ್ ಆಗ್ತಾಯಿದೆ. ಥರ ಗ್ರೀನರಿ ತುಂಬ ಚೆನ್ನಾಗಿದೆ. ಆಮೇಲೆಲ್ಲ ತೋರಿಸ್ತೀನಿ. ಊಟ ಮಾಡಬೇಕು. ಜ್ಯೂಸ್ ಕುಡ್ದಾಯ್ತಲ್ಲ, ಊಟ ಮಾಡಿ ಆಮೇಲೆ ಒಂಚೂರು ರೆಸ್ಟ್ ಮಾಡಿ ಆಮೇಲೆ ನೀಟಾಗೆಲ್ಲ ತೋರಿಸ್ತೀನಿ. ಎಷ್ಟು ದುಡ್ಡು ಚೆಂದ ಇದೆ. ಆ್ಯಕ್ಚುಲಿ ನಾವು ಬರೋಷ್ಟು ಊಟ ಖಾಲಿ ಆಗಿತ್ತಂತೆ, ಸೊ ಅದಕ್ಕೆ ಅವರು ಔಟ್ಸೈಡಿಂದ ಆರ್ಡ್ರ್ ಮಾಡಿ ತರಿಸಿದ್ದಾರೆ. ಒಂಚೂರು ತಿನ್ನೋದು. ಚಿಕನ್ ತಿಂತಾಯಿದ್ದೀನಿ. ಆಹಾ ಬಂದು ಫಸ್ಟ್ ಊಟ ಮಾಡ್ಬೇಕನ್ಸುತ್ತೆ. ಚೆನ್ನಾಗಿ ಊಟ ಮಾಡಿಬಿಡೋಣ. ಅದ್ರ ಜೊತೆಗೆ ಬಿರಿಯಾನಿ. ಊಟ ಮಾಡಿದ್ಮೇಲೆ ಒಂಚೂರು ವಾಕ್ ಮಾಡೋಣ ಅಂತ ಬಂದಿದ್ದೀವಿ. ಹೆಂಗಿದೆ ವ್ಯೂ ಅಂತ ನೋಡ್ತಾ ಇದ್ದೀನಿ. ಮಳೆ ಇಲ್ಲಲ್ಲ, ಮೀಡಿಯಮ್ ಆಗಿದೆ, ಪರ್ಫೆಕ್ಟಾಗಿದೆ ಕ್ಲೈಮೇಟು. ಮಳೆ ಇಲ್ಲ, ಬಿಸಿಲಿಲ್ಲ, ಅಥವಾ ಜಾಸ್ತಿ ಮಳೆ ಇಲ್ಲ, ಕಮ್ಮಿ ಬಿಸಿಲಿಲ್ಲ, ಆ ಥರ ಕಾಮಾಗಿ ಪೀಸಾಗಿದೆ. ಒಳ್ಳೆ ಶಾರ್ಟ್ಸ್ ಬರುತ್ತೆ, ನೋಡ್ಕೊಂಡು ಬನ್ನಿ ಫುಲ್ ಹೆಂಗಿದೆ ವ್ಯೂ ಇಲ್ಲಿ ಅಂತ. ಗೈಸ್ ಇಲ್ಲಿ ಯಾವುದೋ ಒಂದು ಫ್ರೂಟ್ ಇದೆ, ಅದು ಯಾವ ಫ್ರೂಟ್ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ನೋಡಿ ವ್ಯೂ ಹಿಂಗಿದೆ, ಹಿಂಗೆಲ್ಲ ಇಲ್ಲೊಂದು ಫ್ರೂಟು, ಯಾವ ಫ್ರೂಟ್ ಅಂತ ಗೊತ್ತಾಗ್ತಿಲ್ಲ. ಇದೇನು ಇರುವೆ ನೋಡಿ ಗೈಸ್, ಹೆಂಗಿದೆ ಇರುವೆ. ಯಪ್ಪ, ಅಪ್ಪಿ ತಪ್ಪಿ ಇಟ್ಟರೆ ಅಷ್ಟೇ ಅಲ್ಲಿ. ಎಲ್ಲಿರೋದು ಫ್ರೂಟು? ಇಲ್ಲೇ ಅನ್ಸುತ್ತಲ್ವಾ ನೋಡಿ ಗೈಸ್, ಇಲ್ಲಿದೆ. ಯಾವುದಂತ ಗೊತ್ತಿಲ್ಲ ಇದು. ಆ್ಯಪಲ್ ನೋಡಿದ್ದೀನಿ. ಆ್ಯಪಲ್ ಇದು ಇದೆ, ಬೀಳೋದು ಅನ್ಸುತ್ತಿಲ್ಲ. ರೆಡ್ ಇರುತ್ತೆ ಎಲ್ಲಿ ಒಂದು ಇಲ್ಲಿ ಮೇಲೆ ಕಾಣಿಸ್ತಿದೆ ನೋಡಿ ಗೈಸ್. ಅದೇನೋ ಅಂತಾರೆ, ಅದಕ್ಕೆ ಏನಂತ ಗೊತ್ತಾಗ್ತಿಲ್ಲ ನನಗೆ. ವಾಟರ್ ಆ್ಯಪಲ್ ಅನ್ಸುತ್ತೆ. ವಾಟರ್ ಆ್ಯಪಲ್ ಅಂತ ಗೈಸ್, ನನಗೆ ಗೊತ್ತಿಲ್ಲ. ನನಗೆ ಅದು ತಿಂದು ಇಲ್ಲ ಇದುವರೆಗೂ. ನೋಡೋಕೆ ಗೊತ್ತಾಗ್ತಿದೆ ಯಾವುದೋ ಒಂದು ಫ್ರೂಟ್ ಅಂತ. ನಿಮಗೆ ನಾಗವಲ್ಲಿ ಡೋರ್ ತೋರಿಸ್ತೀನಿ ಬನ್ನಿ. ನಾಗವಲ್ಲಿ ಮನೆಯದು ನಾಗವಲ್ಲಿ ಡೋರ್ ಇರುತ್ತಲ್ಲ, ಅದು ಓಪನ್ ಇದೆಯೋ ಕ್ಲೋಸ್ ಇದೆಯೋ ಗೊತ್ತಿಲ್ಲ. ಆವಾಗಲೇ ಇತ್ತು. ಓಪನ್ ಇದೆ ಗೈಸ್. ನಾಗವಲ್ಲಿ ಡೋರ್ ಓಪನ್ ಇದೆ. ಗೈಸ್ ಕತ್ಲೆ ನೋಡಿ ಡೋರ್ ಹೆಂಗಿದೆ ನೋಡಿ. ಆ್ಯಕ್ಚುಲಿ ಯಾರೋ ಇದ್ದಾರೆ, ಅದಕ್ಕೆ ನಾನು ಹೋಗಿ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ ನೋಡಿ. ಗೈಸ್ ಫುಲ್ ಡಾರ್ಕ್ ಸರ್ಕಲ್ಸ್ ಬಂದುಬಿಟ್ಟಿದೆ ಜಸ್ಟ್ 2-3 ವೀಕ್ಸಲ್ಲಿ ನೋಡಿ. ನಿದ್ದೆ ಇಲ್ಲದೆ ನನಗೆ ಇವಾಗ ನೋಡೇ ಇಲ್ಲ. ಇವಾಗ ವೀಡಿಯೋ ಹೋಗ್ಬಿಟ್ಟು ಝೂಮ್ ಮಾಡಿ ನೋಡ್ತಾಯಿದ್ದೀನಿ, ಫೇಸಲ್ಲಿ ಬರೀ ಡಾರ್ಕ್ ಸರ್ಕಲ್ಸ್. ಚೆನ್ನಾಗಿ ನಿದ್ದೆ ಮಾಡಬೇಕು, ಫಸ್ಟು ನಿದ್ದೆ ಮಾಡಬೇಕು ಚೆನ್ನಾಗಿ. ಇಲ್ಲಾದರೂ ಚೆನ್ನಾಗಿ ನಿದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಬಸ್ಸಲ್ಲಂತೂ ನಿದ್ದೆ ಮಾಡಿಲ್ಲ, ನೆನ್ನೆನೂ ಪ್ರಾಪರ್ ನಿದ್ದೆ ಆಗಿಲ್ಲ. ನನಗೆ ಇಲ್ಲಿ ಹೋಗೋದಿತ್ತಲ್ಲ, ನೈಟ್ ನಾರ್ಮಲಿ ನಿದ್ದೆ ಬರ್ತಾ ಇರಲಿಲ್ಲ. ಅದು ಏನಂದರೆ ನೈಟ್ ಶಿಫ್ಟ್ ಅಭ್ಯಾಸ ನನಗೆ. ನೈಟ್ ಶಿಫ್ಟ್ ಮಾಡಿ ಅಭ್ಯಾಸ ಅಲ್ವಾ. ಸೊ ಆಲ್ಮೋಸ್ಟ್ 3 ಇಯರ್ಸಿಂದ ನೈಟಲ್ಲಿದ್ದೆ. ಸೊ ಸಡನ್ನಾಗಿ ಬೇಗ ನಿದ್ದೆ ಬರೋಲ್ಲ ನನಗೆ.
ಸೊ ಟೀ ಮತ್ತು ಅದ್ರ ಜೊತೆಗೆ ಬನಾನಾ ಫ್ರೈ ಅಂತ ಇದು ಬಜ್ಜಿ ಥರ ಕೈಂಡ್ ಆಫ್ ಸ್ವೀಟ್ ಇರುತ್ತೆ ಅನಿಸುತ್ತೆ. ಅದನ್ನು ಟ್ರೈ ಮಾಡೋಣ. ಕೇರಳ ನೀವೇನಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಗೈಸ್. ಅದು ನಾನು ಟ್ರೈ ಮಾಡಿದ್ದೀನಿ ಮುಂಚೆ ಎಲ್ಲ. ನೀವು ಯಾರಾದರೂ ಟ್ರೈ ಮಾಡಿದರೆ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ ಗೈಸ್. ನಾನಂತೂ ರೆಡಿಯಾಗಿದ್ದೀನಿ ಇವಾಗ. ರೆಡಿಯಾಗಿ ಸುಮ್ಮನೆ ಬೋರ್ ಆಗ್ತಿತ್ತು ಇಲ್ಲಿ ಕೂತ್ಕೊಂಡು. ಸೊ ಎಲ್ಲಾದರೂ ಹೋಗೋಣ, ಒಂಚೂರು ಏನಾದರೂ ಶಾಪಿಂಗ್ ಏನಾದರೂ ಇದು ನೋಡ್ಕೊಂಡು ಬರೋಣ. ನಾಳೆ ಬೇಕಂದರೆ ಎಲ್ಲಾದರೂ ಬೇರೆ ಕಡೆ ಹೋಗೋಣ ಅಂತ. ಟ್ರಾವೆಲ್ ಮಾಡಿ ಬಂದಿದ್ದೀವಿ, ಜರ್ನಿ ಟಯರ್ಡ್ ಆದ್ರೂ ನಿದ್ದೆ ಬರ್ತಿಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಎಲ್ಲಾದರೂ ಒಂಚೂರು ವಾಕ್ ಎಲ್ಲ ಮಾಡ್ಕೊಂಡು ಬಂದರೆ, ಒಂಚೂರು ಜಾಗ ನೋಡ್ಕೊಂಡು ಬಂದಮೇಲೆ ಟಯರ್ಡಾಗಿ ಊಟ ಮಾಡಿ ಮಲ್ಕೊಂಬಿಡೋಣ ಅಂತ. ಸೊ ಬನ್ನಿ ಹೋಗೋಣ. ಎಲ್ಲಿ ಹೋಗ್ತೀವಿ ಏನು ಅಂತ ನೋಡೋಣ ಬನ್ನಿ. ಸೊ ಗೈಸ್, ಇವಾಗ ನಾನು ವಯನಾಡಲ್ಲಿ ಸುಲ್ತಾನ್ ಬ್ಯಾಟ್ರೆ ಅಲ್ಲಿಂದ ಯಾವುದೋ ರೆಸಾರ್ಟ್ ಒಳಗಡೆ ಇತ್ತು. ಸೊ ಇಲ್ಲಿಂದ 2.3 ಕಿಲೋಮೀಟರ್ಸು 2.5 ಕಿಲೋಮೀಟರ್ಸ್ ಇದೆ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ವಾಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋದು ಹೆಂಗಿರುತ್ತೆ ಅಂತ. ಗೈಸ್, ನನಗೆ ಜೋರಾಗಿ ಕಿರ್ಚ್ಬೇಕು ಅನಿಸ್ತಿದ್ದೆ. ಏನಂದರೆ ನನಗೂ ಕಾವ್ಯಾಗೂ ಎಕ್ಸ್ಪೆಕ್ಟೇಷನ್ನೇ ಅಂದರೆ ಪ್ಲ್ಯಾಂಡೇ ಇರಲಿಲ್ಲ ನಾನು ಕಾವ್ಯ ವಯನಾಡಿಗೆ ಬರ್ತೀವಿ ಅಂತ. ಇಟ್ಸ್ ಕಂಪ್ಲೀಟ್ಲಿ ಅನ್ಪ್ಲ್ಯಾಂಡ್. ನಿನ್ನೆ ಮಧ್ಯಾಹ್ನವರೆಗೂ ನನಗೂ ಕಾವ್ಯಂಗೂ ಐಡಿಯಾ ಇರಲಿಲ್ಲ ನಾನು ಇವರು ವಯನಾಡಿಗೆ ಜೊತೆಗೆ ಬರ್ತೀವಿ ಅಂತ. ಇಟ್ಸ್ ಅನ್ಎಕ್ಸ್ಪೆಕ್ಟೆಡು. ಸ್ಯಾಮ್ ನೀವು ನೋಡಿರ್ತೀರ ಲಾಸ್ಟ್ ಸ್ಯಾಮ್ ವ್ಲಾಗಲ್ಲೆಲ್ಲ ಹೇಳ್ತಾ ಇದ್ದ ಅವನು, ಆಟೋ ಸೌಂಡು. ಸ್ಯಾಮ್ ವ್ಲಾಗಲ್ಲಿ ಹೇಳಿದ್ದ, ಸೊ ನೀವು ಹೋಗಿ ನೀನು ಸೋಲೋ ಹೋಗ್ತೀಯಲ್ಲ, ನಿನ್ನ ಫ್ರೆಂಡ್ ಜೊತೆ ಯಾರಾದರೂ ಕರ್ಕೊಂಡು ಹೋಗ್ತೀಯ ಅಂತ. ಐ ವಾಂಟ್ ಸಮ್ಮನ್ ಜೊತೆಗೆ ಯಾರಾದರೂ ಇರಬೇಕು, ಮಾತಾಡಬೇಕು ಅಂತ, ಮಾತಾಡೋಕ್ಕೆ ಇಲ್ಲ ಏನಾದರೂ ಜೊತೆಗೆ ಬೇಕು ಅಂತ ಅನಿಸ್ತು. ಅದಕ್ಕೆ ಐ ಥಾಟ್ ಆಫ್ ಓಕೆ. ಕಾವ್ಯ ನಿಯರ್ ಬೈ ಇದ್ದರು. ಪಾಪ ಅವರಿಗೆ ಕಾಲ್ ಮಾಡಿ ನಿನ್ನೆ ಮಧ್ಯಾಹ್ನನೂ ಇಲ್ಲ ಸಾಯಂಕಾಲ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಂಡು ಅವ್ರು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಬೆಳಗ್ಗೆ ನನ್ನ ಜೊತೆ ವಯನಾಡಿಗೆ ಬಂದಿದ್ದು. ಏನಂದರೆ ವೈಬ್ ಮ್ಯಾಚ್ ಆಗ್ತಾ ಇದೆ. ವೈಬ್ ಮ್ಯಾಚ್ ಆಗ್ತಿದೆ. ಆ್ಯಂಡ್ ಇಟ್ಸ್ ಅನ್ಪ್ಲ್ಯಾಂಡ್ ಅಲ್ವಾ. ಅದೇ ಹೇಳಲ್ವಾ, ಯಾವಾಗ ಏನಾಗಬೇಕು ಅದೆಲ್ಲ ದೇವ್ರು ಬರೆದ್ಬಿಟ್ಟಿರ್ತಾನಂತ. ಒಂದು ಪುನೀತ್ ರಾಜ್ಕುಮಾರ್ ಸರ್ದು ಡೈಲಾಗ್ ಐತೆ ಹಂಗೆ. ಯಾವಾಗ ಏನಾಗಬೇಕು, ಏನು ತಿನ್ನಬೇಕು, ಎಲ್ಲಿ ಮಲ್ಬೇಕು ಅಂತ. ಹಾಗೆ ಇದು ಹಾಗೆ ಅನಿಸ್ಬಿಟ್ಟಿದೆ ನನಗೆ. ಸೊ ಒಂಥರ ಚೆನ್ನಾಗಿದೆ ಕ್ಲೈಮೇಟು, ಒಂಥರ ಫೀಲ್ ಹ್ಯಾಪಿ. ಪರವಾಗಿಲ್ಲ, ಎಂಜಾಯ್ ಮಾಡಬೇಕು, ಎಲ್ಲ ಥರದ್ದು ಎಕ್ಸೆಪ್ಟ್ ಮಾಡಬೇಕು. ಯಾವುದೋ ಎಮರ್ಜೆನ್ಸಿ ಹಾಸ್ಪಿಟಲ್ ಅಂತೆ. ಇಲ್ಲಿ ಮಲಯಾಳಮಲ್ಲಿ ಹಾಕೋರೆ. ನನಗಂತೂ ಹಾಸ್ಪಿಟಲ್ ನೇಮಂತೂ ಗೊತ್ತಾಗ್ತಿಲ್ಲ. ನಿಮ್ಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಏನಂತ. ಫಾರ್ಮಸಿ ಎಮರ್ಜೆನ್ಸಿ ಅಂತ ಆಗ್ತಿದ್ರು. ಸಿಕ್ತು ವಿನಾಯಕ ಹಾಸ್ಪಿಟಲ್ ಇಂಗ್ಲೀಷಲ್ಲಿ ಗೊತ್ತಾಯಿತು. ಹೆಂಗೆ ನಡೀತಾ ಇದ್ದೀವಿ ಅಂದರೆ ಯಾವತ್ತೂ ಎಲ್ಲೂ ನೋಡೇ ಇಲ್ಲ ಈ ಜಾಗ. ಅಂದರೆ ನ್ಯೂ ಪ್ಲೇಸೇ ಇಲ್ಲ ಅಂತಲ್ಲ, ಅಂದರೆ ಏನೋ ಇಲ್ಲೇ ಬಂದು ಎಕ್ಸ್ಪ್ಲೋರ್ ಮಾಡಿ ಇಲ್ಲೇ ಸ್ಟೇ ಆಗೋ ಥರ. ನೆಕ್ಸ್ಟ್ ಪ್ಲ್ಯಾನಿಂಗು ಇಲ್ಲೇ ಸ್ಟೇ ಆಗೋ ಥರ ಏನೇನಿದೆ ಎಲ್ಲ ನೋಡ್ಕೊಂಬಿಡೋಣ ಅನ್ನೋ ಥರ ನೋಡ್ತಾ ಇದ್ದೀವಿ ಎಲ್ಲ ಜಾಗಗಳು. ಒಂದು ಬಟ್ಟೆ ಶಾಪಿಗೆ ಹೋದ್ವಿ ಒಳಗಡೆ. ಒಂದೇ ಒಂದು ಸೆಟ್ಟು ನೋಡಿದ್ವಿ. 1,800 ಅಲ್ಲ, 1,870 ರುಪೀಸ್ ಅಂತೆ. ನಾನು ಒಂದು ಟಾಪಿಗೆ ಬೇಡ ಅಂದ್ಬಿಟ್ಟು ವಾಪಸ್ ಆಚೆ. ಬೆಂಗಳೂರಲ್ಲಿ 600-700 ರೂಪಾಯಿ ಸಿಗುತ್ತೆ. ಇನ್ನೂ ಕಮ್ಮಿ ಸಿಗುತ್ತೆ ನನ್ನ ಪ್ರಕಾರ. 1000 ಒಳಗಡೆ ಸಿಗುತ್ತೆ ಹೌದು, ಬಟ್ 1,870 ಇಸ್ ಲೈಕ್ ವೆರಿ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಬೀಚ್ ವೆರಿ ಚೆನ್ನಾಗಿದೆ. ಅಂದರೆ ಏನಂತಾರೆ, ವೆಸ್ಟ್ರನ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಟ್ರೆಡಿಷ್ನಲ್ ಇಲ್ಲ. ನೋಡಿ ಹೆಂಗೆ ಗೋಲ್ಡ್ ಹೆಂಗಿದೆ. ನಾನು ಪ್ರೈಸ್ ಕೇಳೋದು ನೋಡ್ಬಿಟ್ಟು ಭಯನೇ ಆಗುತ್ತೆ. 5,900 ರೂಪಾಯಿ ಶಾಪ್ ಆಗೋಯ್ತು. ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಕಲರು. ನಂಗೆ ತುಂಬ ಇಷ್ಟ ಆಯಿತು. ನೈಸ್ ಒನ್. ಸಿಂಪಲಾಗಿ ಜೀನ್ಸ್ ಎಲ್ಲ ಚೆನ್ನಾಗಿ. ಇಲ್ಲೊಂದು ಐತೆ, ಇಲ್ಲಿ ನೋಡಿ ಲೆಹೆಂಗಾಸ್ ಎಲ್ಲ ಇದೆ ಗೈಸ್. ನಾವಂತೂ ವಯನಾಡಿಗೆ ಶಾಪಿಂಗಿಗೆ ಬಂದಿದ್ದೀವಿ ಅನಿಸ್ತೈತೆ. ನೋಡಿ ನನಗೆ ಸಿಲ್ವರ್ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ. ಈ ಥರ ಇವಾಗ ನೋಡಿ ಗೋಲ್ಡ್ ಇದು ಹಾಕಿದ್ದೀನಿ, ಅದಕ್ಕೆ ಸಿಲ್ವರ್. ಸೇಮ್ ಬ್ರಾಸ್ಲೆಟ್ ತೊಗೊಂಡಿದ್ದೀವಿ ಮೆಮೊರಿ ಆಗಿರಲಿ ಅಂತ ನಾನು ಕಾವ್ಯ. ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್ ಅವರು ಈ ಥರ ಟ್ರಾವೆಲ್ ಮಾಡಿರೋದಂತೆ. ಲೈಕ್ ಒಂದು ಹುಡುಗಿ ಜೊತೆ ಈ ಥರ ಇಷ್ಟು ಲಾಂಗ್ ಜರ್ನಿ. ಸೊ ನಾನು ಅಷ್ಟೇ, ನಾನು ಸೋಲೋ ಎಲ್ಲ ಮಾಡಿದ್ದೀನಿ ತುಂಬ ಸರ್ತಿ. ನಂಗೆ ಗ್ಯಾಪ್ನ ಇಲ್ಲ, ಯಾಕಂದರೆ ಕಾಲೇಜ್ ಟೈಮಲ್ಲೆಲ್ಲ ಟ್ರಾವೆಲ್ ಮಾಡ್ತಿದ್ದೆ. ಬೆಸ್ಟ್ ನಡ್ಕೊಂಡು ನಾವು ಬಂದಿರೋದು ಇಲ್ಲಿ ನೋಡಿ ಆಯುರ್ವೇದಕ್ಕಂತ ಕಾಣಿಸ್ತು, ಮಸಾಜ್ ಸೊ ಇಲ್ಲಿ ಬಂದಿದ್ದೀವಿ ನೋಡಿ. ರೆಡ್ಯೂಸಸ್ ಆ್ಯಂಗ್ಸೈಟಿ ಆ್ಯಂಡ್ ಫಿಯರ್, ಕಾನ್ಸಂಟ್ರೇಷನ್ ಇಂಪ್ರೂವ್ಸ್ ಅಂತೆಲ್ಲ ಇದೆ. ರಿಲ್ಯಾಕ್ಸ್ ಆಗೋಣ ಅಂತ ನೋಡೋಣ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಇಲ್ಲಿ ಮೈಸೂರು ವೆಜ್ ಕೆಫೆ ಅಂತೆ ನೋಡಿ. ಸೊ ಆಮೇಲೆ ಟ್ರೈ ಮಾಡೋಣ. ಆಯುರ್ವೇದಿಕ್ ಸೆಂಟ್ರಿಗೆ ಹೋಗಿದ್ವಿ, ಮಸಾಜ್ ಸೆಂಟ್ರಿಗೆ. ನೀವು ವಾಂಟ್ ಸಮ್
ರಿಲ್ಯಾಕ್ಸೇಷನ್ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಅಲ್ಲಿ ಥೆರಪಿಸ್ಟ್ ಇರಲಿಲ್ವಂತೆ. ಅದು ಸ್ಯಾಂಡಲ್ಸ್ ಅಂತೆ, ನೋಡೋಣ ಬನ್ನಿ. ಎಷ್ಟೊಂದು ಸ್ಯಾಂಡಲ್ಸ್ ಶಾಪಿಂಗ್ ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ಸ್ಯಾಂಡಲ್ಸ್ ಕಲೆಕ್ಷನ್ಸ್, ಶೂಸ್ ಕಲೆಕ್ಷನ್ಸ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ. ಇಷ್ಟೊಂದು ಐತೆ, ನನ್ನ ಹತ್ರ ಆಲ್ರೆಡಿ ತುಂಬ ಇದೆ. ಅದರಲ್ಲಿ ಬೂಟ್ಸ್ ಎಲ್ಲ ಇದೆ ತುಂಬ. ನೋಡಿ ಎಷ್ಟು ಸ್ಯಾಂಡಲ್ಸ್ ಶಾಪಿಂಗ್ ಮಾಡಿದ್ದೀವಿ ಅಂದರೆ ಸಖತ್ತಾಗಿತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಇಲ್ಲಿ ನಮಗೆ ನಾರ್ಮಲಿ ನಾನು ಸ್ಯಾಂಡಲ್ಸ್ ತೊಗೋಬೇಕು, ಪರ್ಚೇಸ್ ಮಾಡಬೇಕು ಅಂತಿದೆ. ಇದೇ ನೋಡಿ, ಹಿಂಗೆ ಆಚೆ ಬಂದರೆ ಅದು ಇದು ಬೇಕು, ತೊಗೋಬೇಕು ಅನಿಸ್ತಾ ಇರುತ್ತೆ. ಸೊ ಬಂದಿದ್ದೀವಿ, ಗ್ಯಾಪ್ನ ಇಲ್ಲಿ ಏನೇನೆಲ್ಲ ಮಾಡಿದ್ವಿ ಇಲ್ಲಿ ಅಂತ. ಸೊ ಬನ್ನಿ ಹೋಗೋಣ ಇವಾಗ. ವಯನಾಡಿಗೆ ಬಂದಿರೋ ಥರ ಇಲ್ಲ ಇದೆಲ್ಲ. ನೋಡಿ ಇದು ನೋಡಿ ಹೆಂಗಿದೆ, ಇಲ್ಲೆಲ್ಲೋ ಯಾವುದೋ ಒಂದು ಕಂಟ್ರಿಗೆ ಬಂದಿರೋ ಫೀಲ್ ಆಗ್ತಿದೆ ನನಗೆ. ಎಲ್ಲಿ ಹೋಗ್ತಿದ್ದೀರಾ? ಒಂಥರ ಚೆನ್ನಾಗಿದೆ ಇಲ್ಲಿ ವಾಕ್ ಮಾಡಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಈವ್ನಿಂಗ್ ಟೈಮ್ ಚೆನ್ನಾಗಿದೆ ಇಲ್ಲಿ. ನೋಡಿ ಎಲ್ಲ ಒಂದೊಂದು ಕಡೆ ಎಲ್ಲ ಬ್ರ್ಯಾಂಡ್ಸ್ ಇದೆ, ಬ್ರ್ಯಾಂಡ್ಸ್ಗಳು ಇಟ್ಟಿದ್ದಾರೆ. ಅಂದರೆ ಆ ಥರ ಟಾಪ್ ಬ್ರ್ಯಾಂಡ್ಸ್ ಏನಂತೇನಿಲ್ಲ, ನಾರ್ಮಲ್ ಇಲ್ಲಿ ಬಂದಾಗ ಏನಾದರೂ ಬೇಕು ಅಂದಾಗ ತಿನ್ನೋಕ್ಕೆ, ಶಾಪ್ ಮಾಡೋಕ್ಕೆಲ್ಲ ಇದೆ. ಇನ್ನೊಂದು ಏನು ಗೊತ್ತಾಗ್ತದೆ, ಫುಲ್ಲು ಖುಷಿಯಾಗಿದೆ. ಕಾವ್ಯಾಗೆ ಬಂದು ಕಾವ್ಯ ತಾನೇ, ಕಾವ್ಯಾಗೆ ಕೇರಳದಲ್ಲಿ ಫ್ಯಾನ್ಸ್ ಇದೆ. ಅವರೇ ಫುಲ್ಲು ಕನ್ನಡದವರು, ಕೇರಳದಲ್ಲಿ ಕನ್ನಡದಲ್ಲಿ ಫ್ಯಾನ್ಸು. ಫುಲ್ ಖುಷಿ ಆಯಿತು. ಇವತ್ತೆಲ್ಲ ನಿದ್ದೆ ಮಾಡಲ್ಲ. ವಯಸ್ ಫುಲ್ ಕತ್ಲಿದೆ. ನಾನು ಕಾವ್ಯ ಮಾತ್ರ ನಡ್ಕೊಂಡು ಹೋಗ್ತಾಯಿದ್ದೀವಿ. ಒಂಥರ ಚೆನ್ನಾಗಿದೆ. ಬರೀ ಗಾಡಿಗಳೆಲ್ಲ ಫಾಸ್ಟಾಗಿ ಬರ್ತಿದೆ. ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ನೋಡಿ ಇಲ್ಲಿ ಆಲ್ರೆಡಿ ರೀಚ್ ಆದ್ವಿ ಆಲ್ಮೋಸ್ಟ್. ಸ್ನೇಲ್ ತಾನೇ ಅದು, ಎರೆಹುಳನೋ ಏನಂತಾರೆ ನೋಡಿ ಹೆಂಗೆ ಹೋಗ್ತಿದೆ. ಸ್ನೇಲ್ ಅಲ್ಲ ಅದು, ಮತ್ತೆ ಸ್ನೇಲ್ ಕಚ್ಚಲ್ಲ ತಾನೇ? ಇಲ್ಲ, ಸ್ನೇಲ್ ನೋಡಿ ಹೆಂಗೆ ಹೋಗ್ತಿದೆ ಅದು ಅಲ್ವಾ. ಸ್ನೇಲ್ ಅಂದರೆ ಇದು ತಾನೇ, ಮೇಲ್ಗಡೆ ಶೆಲ್ ಇರುತ್ತೆ. ಏನೋ ಗೊತ್ತಿಲ್ಲ, ಕಾಲಿಗೆ ಇಲ್ಲಿ ಸಿಕ್ಕಾಕೊಂತು ನನಗೆ. ನೋಡ್ತಾ ಇದ್ದೆ ಒಂಥರ ಏನಂತ ಗೊತ್ತಿಲ್ಲ. ಸ್ನೇಲ್ ಅಂದರೆ ಇದು. ಇವ್ರು ಅಷ್ಟು ಬೇಗ ನೋಡಿ ಗೂಗಲ್ ಮಾಡಿ ತೋರಿಸ್ತಾರೆ. ಸೊ ಗೈಸ್, ಫೈನಲಿ ಇವತ್ತಿನ ಡೇ ನೋಡಿದ್ರಲ್ಲ, ಮನೆಯಿಂದ ವಯನಾಡ್ ರೀಚ್ ಆಗಿ ಏನೇನೆಲ್ಲ ಮಾಡಿದ್ವಿ. ಒಂಚೂರು ವಾಕಿಂಗ್ ಎಲ್ಲ ಒಂಚೂರು ಎಕ್ಸ್ಪ್ಲೋರ್ ಮಾಡಿದ್ವಿ. ವಯನಾಡ್ ಸುಲ್ತಾನ್ ಬ್ಯಾತ್ರೇನೋ ಸುಲ್ತಾನ್ ಬ್ಯಾತ್ರೆ. ಸೊ ಆಲ್ಮೋಸ್ಟ್ ಒಂಥರ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್, ಅಂದರೆ ತುಂಬ ದಿವಸಗಳಿಂದ ನಾನು ಇದ್ದಿದ್ದು ಸಿಚುಯೇಷನ್ಗೂ ಇಲ್ಲಿ ಬಂದಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಮ್ಯಾಟರ್ ಆಯಿತು. ನಂಗೆ ಖುಷಿ ಆಗ್ತಿದೆ. ಎಸ್ಪೆಷಲಿ ಅಫ್ಕೋರ್ಸ್ ನಾನು ಸ್ಯಾಮ್ನ ಥ್ಯಾಂಕ್ಸ್ ಹೇಳಲೇಬೇಕು. ಅಫ್ಕೋರ್ಸ್ ಸ್ಯಾಮ್ ಹೇಳಿಲ್ಲ ಅಂದರೆ ಈ ಥರ ಎಲ್ಲ ನಾನು ಇನ್ನೂ ಎಷ್ಟು ದಿವಸ ಹಿಂಗೆ ಇರ್ತಿದ್ನೋ ಗೊತ್ತಿಲ್ಲ. ಥ್ಯಾಂಕ್ ಯು ಸ್ಯಾಮ್, ಆಲ್ವೇಸ್ ಬೆಸ್ಟ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಂಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಖುಷಿಯಾಗಿ ವ್ಲಾಗ್ ಮಾಡ್ತೀನಿ, ನೀವು ಹೀಗೆ ಖುಷಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಳ್ಳೆ ವ್ಲಾಗ್ಸ್ ಬರುತ್ತೆ. ಚೂರಾಗಿ ಹೀಲ್ ಆಗ್ತೀನಿ. ಒಂದೇ ಸತಿ ಅಂತೂ ಆಗೋಕ್ಕಾಗಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಎಲ್ಲರಿಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಎಲ್ಲನೂ ಫೇಸ್ ಮಾಡಿ ದಾಟಿ ಲೈಫ್ ಮುಂದೆ ಸಾಗಿಸ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಸೊ ನೀವು ನಿಮ್ದೇನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದರೆ ಎಲ್ಲನೂ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಜೀವನ ಮುಂದೆ ಸಾಗಿಸ್ಕೊಂಡು ಹೋಗಿ.